ಒಳ್ಳೆಯದೇ ಆಯಿತು ಬಿಡು. ಆದರೆ ಮಗಳೇ, ನಿನ್ನ ಈ ರೀತಿ ಸೀರಿಯಲ್ ನೋಡಿದಾಗಲೆಲ್ಲ ನನ್ನ ಮಗಳು ಮದುವೆ ವಯಸ್ಸಿಗೆ ಬದಲು ಮದುವೆ ಮಾಡಿ ಕಳಿಸ್ಬೇಕಲ್ಲ ಅಂತ ಚಿಂತೆ ಆಗುತ್ತೆ ಕಣೆ. ಅದಕ್ಕೆ ಯಾಕಪ್ಪ ಬೇಜಾರು ಮಾಡ್ಕೋತೀಯಾ? ನನ್ನ ಮದುವೆ ಆದರೂ ನಿನ್ನ ಜೊತೆನೇ ಇರ್ತೀನಿ, ಆಯ್ತಾ? ನಿನ್ನ ಬಾಯಿ ಹರಕೆಯಿಂದ ಹಾಗೆ ಆಗಲಿ ಮಗಳೇ. ಅಂಥ ಒಳ್ಳೆ ಮನಸ್ಸಿರೋ ಗಂಡನೇ ನಿನಗೆ ಸಿಗಲಿ ಅಂತ ಆ ದೇವ್ರನ್ನ ಕೇಳ್ಕೊತೀನಿ. ಸಾರ್ಥಿ, ಯಜಮಾನ್ರ, ನೀವು ಈ ಹೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದ್ರಿ? ಮೊದಲು ಹೊರಡಿ. ಅಯ್ಯೋ ಪಾರ್ವತಿ, ಇದೇನು ಹೀಗಂತೀಯಾ? ದೊಡ್ಡ ಯಜಮಾನ್ರು ಈ ಹೊತ್ತಿನಲ್ಲಿ ಬರ್ದೆ ಇನ್ಯಾವ ಹೊತ್ತಿನಲ್ಲಿ ಬರಬೇಕು? ಇವ್ರು ನಮ್ಮ ನಿಜವಾದ ಯಜಮಾನ್ರು. ಅಯ್ಯೋ ದೇವ್ರೆ, ಸ್ವಲ್ಪದ್ರಲ್ಲಿ ಸಿಕ್ಕಾಕೊಳ್ತಿದ್ದ. ಇನ್ಮೇಲೆ ಹುಷಾರಾಗಿರ್ಬೇಕು. ಇಲ್ಲಪ್ಪ, ಯಜಮಾನ್ರು ಯಾವಾಗ ಬೇಕಾದ್ರೂ ಇಲ್ಲಿಗೆ ಬರ್ಬೋದು. ಅವ್ರು ಬಂದಿರೋ ಟೈಮ್ ಸರಿಯಾಗೇ ಇದೆ. ಏ ಪಾರು, ಏನಮ್ಮ ನೀನು ಏನೇನ ಮಾತಾಡ್ತೀಯ? ಒಂದು ಅರ್ಥ ಆಗಲ್ಲ. ದೊಡ್ಡ ಯಜಮಾನ್ರೆ, ನೀವು ಯಾಕೆ ಇಲ್ಲಿವರೆಗೂ ಬರಕ್ಕೆ ಹೋದ್ರಿ? ಒಂದು ಫೋನ್ ಮಾಡಿದ್ದೆ, ನಾನೇ ಬರ್ತಿದ್ದೆ. ಪರವಾಗಿಲ್ಲ ಸಾರ್ಥಿ, ನಿಮ್ಮ ಜೊತೆನೇ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಹೌದಾ? ಏನು ವಿಷಯ ದೊಡ್ಡ ಯಜಮಾನ್ರೆ? ಅಯ್ಯೋ ನೋಡಿ, ಹೊರಗಡೆ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಪರವಾಗಿಲ್ಲ ಸಾರ್ಥಿ, ನೆನ್ನೆ ಕೋಪದಲ್ಲಿ ನಿಮ್ಮ ಮೇಲೆ ತುಂಬ ರೇಗಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಅಯ್ಯೋ ದೊಡ್ಡ ಯಜಮಾನ್ರೆ, ನೀವೇನು ನನ್ನ ಕೈ ಮುಗಿಯೋದಾ? ತಪ್ಪು ತಪ್ಪು. ತಪ್ಪನ್ನ ಯಾರೇ ಮಾಡಿದ್ರು ಅಹಂಕಾರ ಬಿಟ್ಟು ಕ್ಷಮೆ ಕೇಳಬೇಕು. ಆವಾಗಲೇ ಮನುಷ್ಯನ ಗುಣಕ್ಕೆ ಒಂದು ಬೆಲೆ. ನಾನು ಎಷ್ಟು ಬೈದ್ರು ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ತೆ ನಾನು ಲೇಟಾಗಿ ಮನೆಗೆ ಬರೋದಕ್ಕೆ ಕಾರಣ ನೀವೇ ಅಂತ ಹೇಳಿ ತಪ್ಪಿತಸ್ಥ ಸ್ಥಾನದಲ್ಲಿ ನಿಂತ್ಕೊಂಡ್ರಲ್ಲ, ಅದಕ್ಕೆ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಸಾರ್ಥಿ. ಅಯ್ಯೋ, ಇಷ್ಟಕ್ಕೆಲ್ಲ ನನಗೆ ಯಾಕೆ ಹೊಗಳ್ತೀರಿ ದೊಡ್ಡ ಯಜಮಾನ್ರೆ? ನೀವು ಮಾಡಿರೋ ಉಪಕಾರದ ಮುಂದೆ ಇದೆಲ್ಲ ಏನೂ ಅಲ್ಲ. ನಿಮ್ಮ ಶತ್ರುಗೂ ಒಳ್ಳೇದನ್ನೇ ಬಯಸೋ ನಿಮ್ಮಂಥವ್ರಿಗೆ ಯಾವಾಗಲೂ ಒಳ್ಳೇದೇ ಆಗಬೇಕು ದೊಡ್ಡ ಯಜಮಾನ್ರೆ. ನೀವು ಸಂತೋಷವಾಗಿರಬೇಕು. ನೀವು ಸಂತೋಷವಾಗಿರೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಅಪ್ಪ, ನೀವಿಬ್ರು ಮಾತಾಡ್ತಾ ಇರಿ, ನಾನು ಒಳಗೋಗಿ ಪಾಯಸ ತಗೊಂಡ್ಬರ್ತೀನಿ. ಪಾಯಸನಾ? ಏನು ವಿಶೇಷ? ಏನಿಲ್ಲ ಯಜಮಾನ್ರೆ, ಯಾಕೋ ಸಿಹಿ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡಿದೆ. ಓ, ಹಾಗಾದ್ರೆ ನೀನು ಮಾಡಿರೋದು ಶಾವಿಗೆ ಪಾಯಸ ತಾನೆ? ಶಾವಿಗೆ ಪಾಯಸ ಅಂದರೆ ನನಗೆ ತುಂಬ ಇಷ್ಟ. ಬೇಗ ಹೋಗಿ ತಗೊಂಬಾ. ಪಾರ್ವತಿ, ಹಬ್ಬ ಮೊನ್ನೆನೇ ಆಯ್ತಲ್ವಾ? ಹಬ್ಬ ಏನೋ ಮುಗ್ದಿದೆ ಯಜಮಾನ್ರೆ, ಆದರೆ ನನ್ನ ಪಾಲಿನ ದೀಪಾವಳಿ ಇವತ್ತಿಂದ ಶುರುವಾಗಿದೆ. ಶ್ರೀಮತಿ, ನನಗೋಸ್ಕರ ಶಾವಿಗೆ ಪಾಯಸನೇ ಮಾಡ್ತೀಯಾ? ತಗೊಂಡ್ ಬರ್ತೀನಿ ರೀ. ಅದೇನೋ ಗೊತ್ತಿಲ್ಲ ದೊಡ್ಡ ಯಜಮಾನ್ರೆ, ನೆನ್ನೆಯಿಂದ ಇವಳಿಗೆ ಆ ಪಾಯಸ ಮಾಡೋ ಸಂಭ್ರಮ ಮುಗ್ದೇ ಇಲ್ಲ. ಥ್ಯಾಂಕ್ಸ್. ವಾವ್, ಎಷ್ಟು ಚೆನ್ನಾಗಿದೆ ಪಾರ್ವತಿ ಪಾಯಸ. ಅದ್ಭುತವಾಗಿದೆ. ಎಲ್ಲಿ ಆನು? ಪಾರ್ವತಿ, ಸಾರ್ಥಿ ಏನು ತಪ್ಪು ತಿಳ್ಕೊಳ್ಳಲ್ಲ. ಆನ್
ಸರಿ ಸಾರ್ಥಿ, ನಾನಿನ್ನು ಹೊರಡ್ತೀನಿ. ಒಂದೇ ನಿಮಿಷ, ನಾನು ರೆಡಿಯಾಗಿ ಬಂದ್ಬಿಡ್ತೀನಿ. ಪರವಾಗಿಲ್ಲ ಸಾರ್ಥಿ, ನಾನು ಹೋಗಿರ್ತೀನಿ. ವರ್ಧನ್ ಕಂಪ್ನಿಯವ್ರದ್ದು ಒಂದು ಫೈಲ್ ಮನೇಲಿದೆ, ಅದನ್ನು ನೀವು ಅಲ್ಲಿಗೆ ತಲುಪಿಸಿ ಆರಾಮಾಗಿ ಬನ್ನಿ. ಸರಿ ದೊಡ್ಡ ಯಜಮಾನ್ರೆ. ಬರೋ, ನಾನು ರೆಡಿಯಾಗಿ ಬರ್ತೀನಿ. ಅಮ್ಮ, ಆಶೀರ್ವಾದ ಮಾಡಿಮ್ಮ. 100 ಕಾಲ ಚೆನ್ನಾಗಿರಮ್ಮ. ಏನಿವತ್ತು ವಿಶೇಷ ಪಾರ್ವತಿ? ನನಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತಿದೀಯಾ? ನಾನು ಈ ಮನೆಗೆ ಯಾರಮ್ಮ? ಈ ಮನೆ ಕೆಲಸದವಳು. ನನಗೊಂದು ಒಳ್ಳೆ ಅವಕಾಶ ಕೊಟ್ಟು ಇವತ್ತು ಜನ ನನ್ನನ್ನು ಗುರ್ತಿಸ್ತಿದ್ದಾರೆ, ನನಗೆ ಬಂದು ಬೊಕ್ಕೆ ಕೊಡ್ತಿದ್ದಾರೆ ಅಂದರೆ ಅದಕ್ಕೆ ನೀವೇ ಕಾರಣ ಅಮ್ಮ. ನೀವು ಕೊಟ್ಟ ಸಹಕಾರದಿಂದನೇ ಇದೆಲ್ಲ ಸಾಧ್ಯ ಆಗಿತ್ತು. ಅದಕ್ಕೆ ನಿಮ್ಮ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತ ಬಂದೆ ಅಮ್ಮ. ಪಾರ್ವತಿ, ಜೀವನದಲ್ಲಿ ಯಾರಾದರೂ ಬೆಳೀತಾರೆ ಅಂದರೆ ಒಂದು ಯೋಗ್ಯತೆ ಇರಬೇಕು, ಇಲ್ಲ ಒಳ್ಳೆ ಬುದ್ಧಿ ಇರಬೇಕು. ಅವಕಾಶನ ಯಾರಿಂದ ಬೇಕಾದರೂ ಪಡ್ಕೋಬೋದು, ಆದರೆ ಸಿಕ್ಕ ಅವಕಾಶನ ಹೇಗೆ ಬಳಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಅವರ ಏಳಿಗೆ ನಿಂತಿರುತ್ತೆ. ಈ ವಿಷಯದಲ್ಲಿ ನೀನು ಯಾವತ್ತೂ ಮುಂದೆ ಇರ್ತೀಯ. ಅಲ್ಲ ಪಾರ್ವತಿ, ನಾನು ಈ ಸೀರೆನ ನಿನಗೆ ಹಬ್ಬಕ್ಕೆ ಅಂತ ಕೊಟ್ಟಿದ್ದು. ಹಬ್ಬದ ದಿನ ಉಡೋದು ಬಿಟ್ಟು ಇವತ್ತು ಉಟ್ಕೊಂಡಿದೀಯಾ? ಅಮ್ಮ, ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡೆ, ಅದಕ್ಕೆ ನೀವು ಕೊಟ್ಟಿರೋ ಈ ಸೀರೆನ ಉಟ್ಕೊಂಡಿದ್ದೀನಿ. ಈ ಸೀರೆಲಿ ನೀನು ತುಂಬ ಮುದ್ದಾಗಿ ಕಾಣಿಸ್ತಿದೀಯಮ್ಮ. ಅದು ಸರಿ, ಏನಿವತ್ತು ದೇವಸ್ಥಾನಕ್ಕೆ ಏನು ವಿಶೇಷ? ಇವತ್ತು ದೇವಸ್ಥಾನಕ್ಕೆ ಹೋಗಿ ದೊಡ್ಡಯಜಮಾನ್ರ ಹೆಸರಲ್ಲಿ ಅರ್ಚನೆ ಮಾಡಿಸೋಣ ಅಂತ ಅಮ್ಮ. ಅವ್ರು ಮಾಡೋ ವ್ಯವಹಾರ ಯಾವಾಗಲೂ ಲಾಭದಲ್ಲಿರಲಿ, ಅದರಿಂದ ಈ ಅರಸನ ಕೋಟೆಗೆ ಒಳ್ಳೆ ಹೆಸರು ಬರಲಿ ಅಂತ ಆ ದೇವ್ರ ಹತ್ರ ಹರಿಸ್ಕೊಂಡು ಬರ್ತೀನಮ್ಮ. ಪಾರ್ವತಿ, ನಿನ್ನ ಮನಸ್ಸು ಅದೆಷ್ಟು ಒಳ್ಳೇದಮ್ಮ. ಸದಾ ಈ ಅರಸನ ಕೋಟೆಗೆ ಒಳ್ಳೇದಾಗ್ಲಿ ಅಂತಾನೆ ಹಾರೈಸ್ತಾ ಇರ್ತೀಯ. ಆ ದೇವರು ನಿನಗೆ ಯಾವತ್ತೂ ಒಳ್ಳೇದೇ ಮಾಡ್ತಾನೆ. ಹೋಗ್ಬಮ್ಮ. ಸರಿ ಅಮ್ಮ. ಈ ಹರೀಶ್ ಬೇರೆ ಸರಿ ಟೈಮ್ಗೆ ಕೈ ಸಿಕ್ತಿಲ್ವಲ್ಲ. ನಾಟ್ ರೀಚಬಲ್ ಅಂತಾನೆ ಬರ್ತಿದೆಯಲ್ಲ, ಏನಾಗಿರ್ಬೋದು? ಎಲ್ಲಿ ಹೋಗಿರ್ಬೋದು? ಮನೆ ಬೇರೆ ಬೀಗ ಹಾಕಿದೆ, ಹೇಗೆ ಟ್ರ್ಯಾಕ್ ಮಾಡೋದು? ಹಾ, ಚಿಕ್ಕಮ್ಮಂಗೆ ಫೋನ್ ಮಾಡೋಣ, ಚಿಕ್ಕಮ್ಮಂಗೆ ವಿಷಯ ಗೊತ್ತಿರ್ಬೋದು. ಪ್ರೀತು ಫೋನ್ ಮಾಡ್ತಿದ್ದ ನನಗೆ. ಹಲೋ, ಹೇಳಪ್ಪ ಪ್ರೀತು. ಚಿಕ್ಕಮ್ಮ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಹೇಳಪ್ಪ ಪ್ರೀತು, ಈ ನಿನ್ ಚಿಕ್ಕಮ್ಮ ನಿನಗೆ ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದಾಳ? ಥ್ಯಾಂಕ್ಸ್ ಚಿಕ್ಕಮ್ಮ. ನನಗೆ ಹರೀಶ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗಿತ್ತು. ಹರೀಶ್ ಬಗ್ಗೆನಾ? ಹಾ, ಅದೇನು ಅಂತ ಕೇಳಪ್ಪ.
ಹರೀಶ್ ಕೆಲಸ ಬಿಟ್ಟಿದ್ದಾರೆ ಅಂತೆ. ಅವ್ರ ಮನೆ ಹತ್ರ ಬಂದಿದ್ದೆ, ಬೀಗ ಹಾಕಿದೆ, ಫೋನ್ಗೂ ಸಿಗ್ತಾ ಇಲ್ಲ. ಅದಕ್ಕೆ ಉಮಾಗ್ ಫೋನ್ ಮಾಡಿ ಹರೀಶ್ ಎಲ್ಲಿದ್ದಾರೆ ಅಂತ ಕೇಳ್ತೀರಾ? ಇದೇನಪ್ಪ ಪ್ರೀತು, ದಿಢೀರ್ ಅಂತ ಹರೀಶ್ನ ಹುಡ್ಕೊಂಡು ಹೋಗಿದ್ಯಾ? ಏನು ಸಮಾಚಾರ? ಏನಿಲ್ಲ ಚಿಕ್ಕಮ್ಮ, ಅದು ನನ್ನ ಫ್ರೆಂಡ್ ಒಬ್ಬರಿಗೆ ಒಂದು ಡಿಸೈನ್ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಹರೀಶ್ ಕೈಲಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ನಿಜ ಹೇಳು ಪ್ರೀತು, ಈ ಮನೇಲಿ ಎಲ್ಲರೂ ಒಂಥರ ವಿಚಿತ್ರವಾಗಿ ಆಡ್ತಿದ್ದಾರೆ ಅಂತ ನನ್ಗೆ ಅನಿಸ್ತಿದೆ. ಈಗ ನೀನ್ ನೋಡು, ಮದ್ವೆ ಆದಾಗಿಂದ ಮನೆಯಿಂದ ಹೊರಗಡೆನೇ ಹೋಗ್ದಿದ್ದವನು ಹರೀಶ್ನ ಹುಡುಕೊಂಡು ಹೊರಗಡೆ ಹೋಗ್ಬಿಟ್ಟಿದೀಯಾ? ಏನ್ ಸಮಾಚಾರ? ನಿಜ ಹೇಳಪ್ಪ. ಚಿಕ್ಕಮ್ಮ, ನನ್ನ ಮೇಲೆ ನಂಬಿಕೆ ಅಲ್ವಾ ನಿಮಗೆ? ನಿಜವಾಗ್ಲೂ ನೀವು ಅನ್ಕೊಂಡಾಗ ಏನೂ ಇಲ್ಲ. ಅದು ಒಂದು ಕಾಂಪ್ಲಿಕೇಟೆಡ್ ಡಿಸೈನ್ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಪ್ರಾಜೆಕ್ಟ್ನ ಬೇರೆ ಯಾರಿಗಾದ್ರೂ ಕೊಡೋದ್ ಬದಲು ನಮ್ಮ ಹರೀಶ್ ಕೊಡೋಣ ಅಂತ ಅಷ್ಟೇ. ಅದೇನೋ ಗೊತ್ತಿಲ್ಲಪ್ಪ ಪ್ರೀತು. ನೋಡು, ಒಳ್ಳೆ ಕೆಲಸನ ಬಿಟ್ಟು ಅದೇನೋ ನಾನೇ ಬಿಸ್ನೆಸ್ ಮಾಡ್ತೀನಿ ಅಂತ ಉಮಾನ ಕರ್ಕೊಂಡು ಬಂದು ತವ್ರ ಮನೆಗೆ ಬಿಟ್ಟು ಎಲ್ಲೋ ಹೋಗಿದ್ದಾನೆ. ಅದು ಎಲ್ಲಿ ಹೋಗಿದ್ದಾನೆ, ಏನು ಮಾಡ್ತಿದ್ದಾನೆ ಒಂದು ಗೊತ್ತಿಲ್ಲಪ್ಪ. ಇರೋ ಕೆಲಸನ ಬಿಟ್ಟು ಮಣ್ಣು ತಿನ್ನೋ ಕೆಲಸನ ಮಾಡ್ಕೊಂಡಿದ್ದಾನೆ. ಅಂದ್ರೆ ಅವನು ಎಲ್ಲಿದ್ದಾನಂತ ಉಮಾಗೂ ಗೊತ್ತಿಲ್ವಾ ಚಿಕ್ಕಮ್ಮ? ಇಲ್ಲಪ್ಪ ಪ್ರೀತು, ಅವಳಿಗೂ ಫೋನ್ ಮಾಡಿ ಒಂದು ವಾರನೇ ಆಗೋಯ್ತಂತೆ. ಸರಿ ಚಿಕ್ಕಮ್ಮ, ಥ್ಯಾಂಕ್ಸ್. ನಿಜಾನೇ ಹೇಳಿದ್ನ ಅವನು? ಅಲ್ಲ, ಯಜಮಾನ್ರೇನೋ ಇದೇ ದಾರಿಲಿ ಹೋಗ್ತಾರೆ, ಆದ್ರೆ ಅವ್ರನ್ನ ನೋಡದೆ ಹೋಗ್ಬಿಟ್ರೆ ಏನ್ ಮಾಡೋದು? ಇಲ್ಲ ಇಲ್ಲ, ಇವತ್ತು ಏನಾದರೂ ಮಾಡಿ ಅವ್ರ ಜೊತೆಗೆ ನಾನು ದೇವಸ್ಥಾನಕ್ಕೆ ಹೋಗಲೇಬೇಕು. ಹೌದು ಪಾರ್ವತಿ, ಜ್ಞಾಪಕ ಇಟ್ಕೋ, ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ನೀನು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದೀಯಾ. ಎಲ್ಲಿ ನಮ್ಮ ಯಜಮಾನ್ರೇನು ಬರಲೇ ಇಲ್ವಲ್ಲ? ನಾವು ಬಂದಾಯ್ತು ಶ್ರೀಮತಿ. ನೀವಾ? ನಾನೇ. ಏನಿದು ಎಲ್ಲಂದ್ರಲ್ಲೆಲ್ಲ ಪ್ರತ್ಯಕ್ಷ ಆಗ್ಬಿಡ್ತೀರಾ? ಅದು ಹೇಗೆ ಸಾಧ್ಯ? ನೀನ್ ನನ್ನ ಎಲ್ಲಂದ್ರಲ್ಲಿ ನೆನೆಸ್ಕೊಳ್ತೀಯಲ್ಲ, ಅದಕ್ಕೆ. ಓ ಹಾಗಾ? ಹಾಗೇನೆ ಶ್ರೀಮತಿ. ಈಗ ಉಳಿದಿರೋ ಒಂದು ಆಸೆ ಬಿಟ್ಟು ಬೇರೆ ಎಲ್ಲ ಈಡೇರಿಸ್ಕೊಂಡ್ಬಿಟ್ಟೆ ಅಲ್ಲ? ಇನ್ನು ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನೂ ಏನೇನೋ ಆಸೆ ಇದೆ. ಹೌದಾ? ಇನ್ನೂ ಅದೇನೇನಿದೆ ಅಂತ ಹೇಳು ಶ್ರೀಮತಿ. ಇಲ್ಲಪ್ಪ, ನಂಗೆ ನಾಚಿಕೆ ಆಗುತ್ತೆ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ, ನಮ್ಮ ಶ್ರೀಮತಿಗೆ ನಾಚಿಕೆ ಬೇರೆ ಆಗುತ್ತೆ. ನೀನು ಈ ಥರ ನಾಚ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ? ಹೌದಾ? ಹಾಂ, ಆದರೆ ಈ ಸೀರೆಯಲ್ಲಿ ಸುಮಾರಾಗಿ ಕಾಣಿಸ್ತೀಯ. ಯಾಕೆ? ನೋ ಶ್ರೀಮತಿ, ಈ ಸೀರೆ ಉಟ್ಕೊಂಡ್ರೆ ನೀನೊಳ್ಳೆ ಆಂಟಿ ಥರ ಕಾಣಿಸ್ತೀಯ. ಏನಂದ್ರೆ ನಾನು ಆಂಟಿ ಥರ ಕಾಣಿಸ್ತಾ ಇದ್ದೀನ? ನಿಮ್ಮ ಹತ್ರ ಮಾತಾಡಲ್ಲ, ಹೋಗಿ. ಶ್ರೀಮತಿ, ಆಂಟಿ ಅಂದಿದ ತಕ್ಷಣ ಈ ಹುಡುಗಿ ಯಾಕೆ ಕೋಪ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ನನ್ಗೇನು ಹೇಳೋದಕ್ಕೆ ಬಂದೆ ಅಂದರೆ, ನೀನು ಈ ಸೀರೆಗಿಂತ ಲಂಗ ಬ್ಲೌಸಲ್ಲಿ ಸಕ್ಕದಾಗಿ ಕಾಣಿಸ್ತೀಯ ಅಂತ ಹೇಳಕ್ ಬಂದೆ. ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಳ್ತೀಯಲ್ಲ ಶ್ರೀಮತಿ? ಸರಿ ಸರಿ, ನಾನು ಕೋಪ ಮಾಡ್ಕೊಳ್ಳೋದಿಲ್ಲ. ಅಯ್ಯಯ್ಯೋ, ಯಜಮಾನ್ರು ಬರ್ತಾ ಇದ್ದಾರೆ, ಹೋಗಿ ಹೋಗಿ. ಬರ್ಲಿ ಬಿಡು, ಏನು ಅವಸರ? ಅಯ್ಯೋ, ಹೋಗಿ ಅಂದೆ ತಾನೆ ನಿಮ್ಗೆ. ಆಯ್ತು ತಾಯಿ. ಅರೆ, ಪಾರ್ವತಿ ಯಾಕೆ ಇಲ್ಲಿ ನಿಂತ್ಕೊಂಡಿದ್ದಾಳೆ? ಪಾರ್ವತಿ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಆಟೋ ಕಾಯ್ತಾ ಇದ್ದೆ ಯಜಮಾನ್ರೆ. ಆಟೋಗ? ಯಾಕೆ? ಅದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಅದಕ್ಕೆ. ಬಾ, ನಾನೇ ಡ್ರಾಪ್ ಮಾಡ್ತೀನಿ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಯಜಮಾನ್ರೆ? ನೀವು ಹೋಗೋ ದಾರಿನೇ ಬೇರೆ, ನಾನು ದೇವಸ್ಥಾನಕ್ಕೆ ಹೋಗೋ ದಾರಿನೇ ಬೇರೆ. ಅಲ್ಲಿ ಮುಂದೆ ಆಟೋ ಸ್ಟ್ಯಾಂಡ್ ಇದೆ, ನಾನು ಹತ್ಕೊಂಡು ಹೋಗ್ತೀನಿ. ಹೌದಾ? ಸರಿ ಸರಿ, ಹೋಗ್ಬಾ. ಅಯ್ಯೋ, ಹೋಗೇ ಬಿಟ್ರಲ್ಲ, ಏನ್ ಮಾಡ್ಲಿ? ದೊಡ್ಡಿ 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 ನೀನು.
ಪಾರ್ವತಿ ಏನಾಯ್ತು? ಕಾಲು ಉಳುಕ್ತು. ಅಯ್ಯೋ, ಇಂಥ ಕಂಡೀಷನಲ್ಲಿ ದೇವಸ್ಥಾನಕ್ಕೆ ಹೇಗೆ ಹೋಗ್ತೀಯಾ? ಇನ್ನೊಂದು ದಿನ ಹೋದ್ರಾಯ್ತು, ಮನೆಗೆ ಹೋಗೋಣ. ಆಗಲ್ಲ ಯಜಮಾನ್ರೆ, ದೇವ್ರ ದರ್ಶನ ಮಾಡಿದ್ರೆ ನಾನು ಏನೂ ತಿನ್ನಲ್ಲ ಅಂತ ಹರಕೆ ಹೊತ್ಕೊಂಡಿದ್ದೀನಿ. ನಾನು ಹೋಗ್ಲೇಬೇಕು. ಹೌದಾ, ಸರಿ, ಹಾಗಾದ್ರೆ ನಾನೇ ದೇವಸ್ಥಾನ ಹತ್ರ ಬಿಟ್ಟು ಹೋಗ್ತೀನಿ, ಬಾ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಮತ್ತೇನು, ಇಲ್ಲೇ ಬಿಟ್ಟು ಹೋಗ್ಲಾ? ಬೇಡ ಬೇಡ ಬೇಡ, ನಾನು ಬರ್ತೀನಿ. ಸರಿ ಬಾ, ನಿಧಾನ. ಅಲ್ಲ, ಯಾವತ್ತೂ ಹರೀಶ್ ಬಗ್ಗೆ ಕೇಳದೆ ಇರೋ ನಮ್ಮ ಪ್ರೀತು ಇವತ್ತ್ಯಾಕೆ ಹರೀಶ್ ಬಗ್ಗೆ ನನ್ನ ಹತ್ರ ಅಷ್ಟೊಂದು ಕೇಳ್ದ? ಅದು ಅವನ ಫ್ರೆಂಡ್ಗೆ ಅದೇನೋ ಡಿಸೈನ್ ಮಾಡಿಸ್ಬೇಕು ಅಂತಂದ. ಅಂದರೆ ನಮ್ಮ ಹರೀಶ್ ಏನು ಇಂಟರ್ನ್ಯಾಷನಲ್ ಡಿಸೈನರಾ? ಇಲ್ಲ, ಈ ಮನೇಲಿ ನನಗೆ ಗೊತ್ತಿಲ್ಲದೆ ಏನೋ ನಡೀತಾ ಇದೆ. ನಿನ್ನೆ ಬೆಳಗ್ಗೆ ಗುರೂಜಿ ಬಂದು ಅಕ್ಕನ ಹತ್ರ ಮಾತಾಡಬೇಕು ಅಂತ ಬಿಡುಬಿಡೂ ಹೋದ್ರು. ಬಂದ ಮೇಲೆ ವಿಷಯ ಏನು ಅಂತ ಕೇಳಿದ್ರೆ ಏನು ಹೇಳ್ದೆ ಸುಮ್ಮನೆ ಹೋದ್ರು. ಈಗ ಪ್ರೀತು ಫೋನ್ ಮಾಡಿ ಹರೀಶ್ ಬಗ್ಗೆ ಕೇಳ್ದ. ಆ ಹರೀಶ್ ನೋಡಿದ್ರೆ ನಮ್ಮ ಉಮಾನ ತವ್ರ ಮನೆಗೆ ಬಿಟ್ಟು ಅದೆಲ್ಲೋ ಹಾಳಾಗೋಗಿದ್ದಾನೆ. ಇದ್ರ ಮರ್ಮ ಏನು ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ. ಹೆಂಗ್ ತಿಳ್ಕೊಳ್ಳೋದು ಇದನ್ನ? ಯಜಮಾನ್ರೆ, ಯಾವ್ದಾದ್ರು ಹಾಡು ಹಾಕಿ. ಸರಿ. ಯಾಕೆ ಪಾರ್ವತಿ, ಏನಾಯ್ತು? ಯಜಮಾನ್ರೆ, ಬಾನುದು ಕಾಲುಂಗ್ರ ಕಟ್ಟಾಗೋಗಿದ್ಯಂತೆ, ಅದಕ್ಕೆ ತಗೊಂಬ ಅಂದ್ಲು. ಇಲ್ಲೇ ಒಡವೆ ಅಂಗಡಿ ಇದೆ, ತಗೊಂಡು ಹೋಗೋಣ. ಸರಿ. ಏನು ಹೇಳ್ತಿದ್ಯಾ ಪ್ರೀತು? ಇಲ್ಲ ಮಾಮ್, ಈ ಫೋಟೋ ತೆಗೆದು ಹರೀಶ್ ಅಲ್ವಾ? ಅವ್ರನ್ನ ಕೇಳಿದ್ರೆ ಸತ್ಯ ಏನಂತ ಗೊತ್ತಾಗುತ್ತೆ ಅಂತ ಮೀಟ್ ಮಾಡಕ್ಕೆ ಟ್ರೈ ಮಾಡಿದೆ, ಆದರೆ ಹರೀಶ್ ಸಿಗಲಿಲ್ಲ. ಸಿಗ್ಲಿಲ್ಲ ಅಂದ್ರೆ ಏನು ಅರ್ಥ ಪ್ರೀತು? ಆಫೀಸಲ್ಲಿ ಇಲ್ಲ ಅಂದ್ರೆ ಮನೇಲಿ ಇರ್ತಾನೆ, ಇನ್ನೆಲ್ಲಿಗೆ ಹೋಗಕ್ಕೆ ಸಾಧ್ಯ? ಮಾಮ್, ಹರೀಶ್ನ ಎಲ್ಲ ಕಡೆ ಹುಡುಕ್ದೆ, ಫೋನ್ ಸ್ವಿಚ್ ಆಫ್ ಬರ್ತಿದೆ. ಆಫೀಸಲ್ಲೂ ಇಲ್ಲ, ಕೆಲ್ಸಕ್ಕೆ ರಿಸೈನ್ ಮಾಡಿ ಯಾವುದೋ ಬಿಸ್ನೆಸ್ ಮಾಡ್ತೀನಂತ ಉಮಾನ್ ಕರ್ಕೊಂಡು ತವ್ರ ಮನೆಗೆ ಬಿಟ್ಟು ಎಲ್ಲೋ ಹೋಗಿದ್ದಾರೆ. ಎಲ್ಲಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ ಏನೂ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಆ ಕಣ್ಣಿನ ಹುಡುಗಿ ಬಗ್ಗೆ ಗೊತ್ತಿದ್ದು ಹರೀಶನಿಗೆ ಮಾತ್ರ. ಈಗ ಅವನೇ ಇಲ್ವಲ್ಲ? ಹಾಗಾದ್ರೆ ಆ ಹುಡುಗಿನ ಹೇಗೆ ಕಂಡು ಹಿಡಿಯೋದು ಪ್ರೀತು? ಅದೇ ನನಗೂ ಗೊತ್ತಾಗ್ತಿಲ್ಲ ಡ್ಯಾಡ್.